ಗ್ಯಾರಂಟಿ ಗ್ಯಾರಂಟಿ ಈ ಮೂರು ಹಾಕ್ಬೇಡ್ರಿ. ಇದು ಮೀನಕ್ಕೆ ಹಾಕ್ತಾರೆ. ಇದು ಇರ್ಲಿಕ್ಕಂದ್ರೆ ಗಣಪಾಗ ನಡೆಯಂಗಿಲ್ಲ. ಸ್ಮೋಕಿ ಫ್ಲೇವರ್ ಸ್ಮೋಕ್ ಹೆಂಗೆ ಬರುತ್ತೆ ಸಾಯಿ ಕುಮಾರ್ ಆಮೇಲೆ. ಹೌದಾ, ನಿಂಗೆ ಹಬ್ಬನೇ ಮಗಳಕ್ಕೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಟೈಮ್ ಸೊಸೈಟಿ ಚಾನಲ್. ನಿನ್ನೆ ಕೊಟ್ಟಿದ್ದೆ ಇದು ಮಾಡ್ಸಕ್ಕೆ ಬರ್ತ್ ಸರ್ಟಿಫಿಕೇಟ್ ಇವತ್ತು ಬಂದೀನಿ ತೊಗೊಂಡು ಹೋಗ್ಬೇಕಂತೇಳಿ ಸರ್ಕಾರ ದವಾಖಾನೆಗೆ ಕೊಡ್ತಿರ್ಬೋದು. ಇವತ್ತು ಕೊಟ್ರಂದ್ರೆ ತೊಗೊಂಡು ಬೈತಾ ಇರೋದು ನೋಡು ಹೆಂಗಿರುತ್ತೆ ಬರ್ತ್ ಸರ್ಟಿಫಿಕೇಟ್. ನಾನೇ ನೋಡಿಲ್ಲ ಇನ್ನೂವರೆಗೂ, ನಂದೇ ನೋಡಿಲ್ಲ. ಬರ್ತ್ ಸರ್ಟಿಫಿಕೇಟ್ ಅಲ್ಲ ಬೇರೆ ಇದು ಬೇರೆ ಬೇರೆ ಕೆಲಸಕ್ಕೆ ಬಂದಿರ್ತೀನಿ ತೋರಿಸ್ಬೋದು. ಫೈನಲ್ ಆಗಿ ಶ್ರೀವಾರದ ಬರ್ತ್ ಸರ್ಟಿಫಿಕೇಟ್ ಐತಿ. ಹೆಸರು ಎಂತ? ಶ್ರೀವಾರಿ ಸಾಯಿ ಕುಮಾರ್. ಸುನಿತಾ ಇಲ್ಲ ಅವ ಹೊಡೆದಿದ್ದು ತಾಯಿ ಹಿಡ್ದಿರ್ತಾಳ. ತಾಯಿ ಹೆಸರು ಬರಂಗಿಲ್ಲಲ್ಲ ನೋಡು, ಅಪ್ಪನ ಹೆಸರು ಅಷ್ಟೇ ಅನ್ನ. ತಾಯಿ ಹಿಡ್ದಿರ್ತಾಳಿಲ್ಲ, ಮಕ್ಕಳ ಹೆಸರು ಮುಂದೆ ತಾಯಿ ಹೆಸರು ಯಾಕೆ ಬರಂಗಿಲ್ಲ? ತಂದೆ ಹೆಸರು ಬರ್ತಿತ್ತಲ್ಲ ನೋಡಿಲಿ, ಶ್ರೀವಾರಿ ಸಾಯಿ ಕುಮಾರ್. ಹಾಂ, ಫೋಟೋ ಬಿಟ್ಟಿದ್ದೆ ನೋಡಿದೇನು ಬರ್ತ್ ಸರ್ಟಿಫಿಕೇಟ್ ಏನಂತೈತಿ? ಶ್ರೀವಾರಿ ಸಾಯಿ ಕುಮಾರ್. ನೀ ಇಲ್ಲಲ್ಲ ಅದ್ರಾಗ, ನೀನು ಮತ್ತೆ ಸಪ್ರೇಟ್ ಐತಿ. ತಾಯಿ ಹೆಸರು ಸುನಿತಾ ಅಷ್ಟೇ, ಸುನಿತಾ ಸಾಯಿ ಕುಮಾರ್ ಆಮೇಲೆ. ಇಲ್ಲ ಹಂಗೆ ಯಾಕೆ ಅಂತ ಕೇಳಾಗ್ತೀನ. ಯಾಕೆ ಹೇಳ? ನಿನ್ಕಿನ ಜಾಸ್ತಿ ಜವಾಬ್ದಾರಿ ನಾ ತಗೋಬೇಕು ಇನ್ಮೇಲೆ. ಅದಕ್ಕೆ ನನ್ನ ಜವಾಬ್ದಾರಿ ಅಂತೇಳಿ ನನ್ನ ಹೆಸರು ಇರ್ತೈತಿ. ಜೀವನ ಪೂರ್ತಿಲೇ ಪೂರಾ ಮದುವೆ ಆಗುತ್ತಾನ, ಮದುವೆ ಆಕಿನ ಲೈಫ್ ಸೆಟ್ ಮಾಡ್ತಾನ ನಂದೇ ಇರ್ತೈತಿ. ಗಾಳಿಗೆ ಇನ್ನು ಎಷ್ಟು ಒಂದು ತಿಂಗಳು ಅಷ್ಟೇ. ಈಗ ಬೇಕಾದಂಗೆ 2 ತಿಂಗಳು ಆಯ್ತು. ಅದ್ರಾಗ ನಾರ್ಮಲ್ ಡೆಲಿವರಿ ನೋ ಪ್ರಾಬ್ಲಮ್, ಬೇಕಾದಂಗೆ ಹೋಗ್ಬೋದು. ಭಾಳ ಹಂಚ್ಬೇಡ. ಹಳೆ ಕಾಲದಾಗ ಏನೇನೋ ಪದ್ಧತಿ ಇರ್ತಾವಂತ ಅದಕ್ಕೆ ಅದು ಮಾಡಿ. ಹಾಂ, ದೊಡ್ಡವರ ಹಿರಿಯರ ಮತ್ತು ಕೇಳಬೇಕು. ಹೌದಾ? ಓಕೆ ಓಕೆ. ಅದಕ್ಕೆ ನೀನು ನೀರೇ ಕುಡಿಸಿಲ್ಲ ಒಟ್ಟು. ಅವರು ನೀರು ಲಿಮಿಟೆಡ್ ಕುಡ್ದಾಳಕಿ. ಅದೇ ಬಿಸಿನೀರಿಲ್ಲ ಬರೀ, ಇನ್ನೂವರೆಗೂ ಕೋಲ್ಡ್ ನೀರು ಮುಟ್ಟಿಲ್ಲ. ಕುಡಿಯತ್ತೀನಿ ಕೋಲ್ಡ್ ನೀರು 2-3 ದಿನ ಆಯ್ತು. ಈಗ ಸಾಕಾತು ಬಿಸಿನೀರು, ಸಾಕಾತು. ಸುನಿತಾ ಅವ್ರದ್ದು ಮನೆ ಎಲ್ಲಿಗೆ ಬಂದೈತಿ? ಒಂದು ಲೆಕ್ಕಕ್ಕೆ ಬಂದೈತಿ. ಒಂದು ಲೆಕ್ಕಕ್ಕೆ ಅಂದ್ರೆ ಈಗ ಸ್ಲ್ಯಾಪ್ ಅಲ್ಲ, ಇದು ಹಾಕಾಗುತ್ತಾರೆ, ನಿಂಟಲ್ಲಿ ಕಾಂಕ್ರೀಟ್ ಹಾಕಾಗುತ್ತಾರೆ. ಅದು ಒಂದು ಆಯ್ತು ಅಂದ್ರೆ ಅಷ್ಟೊತ್ತಿಗೆ ನಾವು ಹೋಗಿರ್ತೀವಿ. ಇನ್ನೂ ಭಾಳ ದಿನ ಇಲ್ಲ, 1 ತಿಂಗಳು 1.5 ತಿಂಗಳದಾಗ ನಾವು ಬೆಂಗಳೂರಿಗೆ ರೈಟ್ ಹೇಳ್ತೀವಿ. ಎಲ್ಲಿಗೆ ಬಂದೈತಿ? ಇಲ್ಲಿಗೆ ಬಂದೈತಿ. ಹಿಂಗಾಗಿ ಬಂತು. ಕಾಂಕ್ರೀಟ್ ಹಾಕೋಗುತ್ತಾರಲ್ಲ ಈಗ. ಪಾರ್ಟಿ ಸುನಿತಾ, ನಿಮ್ಮ ಮನೆ ಕಟ್ಟಾಗೋದ್ರಿ ಪಾರ್ಟಿ ನಾ ಕೊಡ್ಬೇಕೇನ? ನಿಮ್ಮ ಸುನೀಲನ್ನ ಕೇಳ್ತೀನಿ. ಪಾರ್ಟಿ ನಮ್ಮ ಫ್ರೆಂಡ್ ಅನ್ಕೋ ನೀನು. ನೀವು ಮನೆ ಕಟ್ಟಾಗುತ್ತೀರಿ ಅನ್ಕೋ, ನಾನು ಪಾರ್ಟಿ ಬೇಕು. ಏನು ಬೇಡವ, ಈಗ ಇಲ್ಲಿ ಅಡ್ಡಾಡ್ತಾವಲ್ಲಿ ನೀವು. ಏನು ಕರೀದು ಅಡ್ಡಾಡ್ತ ನೋಡು ಬಾರಿಗ. ಅದು ಏನೋ ಪಕ್ಕ ಹಿಂಗೆ ಮಾಡುತ್ತೆ ನೋಡು. ಇಂಥ ವೆದರ್ ಒಳಗೆ ಆಡಿದ್ರೆ ಹಂಗೆ ಜೀವನ ಇರೋದ ತಿನ್ನಕ್ಕೆ. ಒಂದಿನ ತಿಂದಿರ್ತೀನಿ, ಮರುದಿನ ಸಾಕಾಗಿರುತ್ತೆ, ಮತ್ತು ಮಾರನೇ ದಿನ ಮತ್ತೆ ಬೇಕನ್ಸುತ್ತೆ. ಹಂಗೆ ಅದು ಬಾಯಿ ಚಟ, ಏನು ಮಾಡಕ್ಕೆ ಬರಂಗಿಲ್ಲ. ಆಸೆ ಬುರುಕ ನೋಡಿ ಹೆಂಗೈತಿ ನೋಡಿ. ಬಾಬಾ ನಾಟಿ ಕೋಳಿ. ಅದೇ ಏನಾರ ಈ ಬೆಂಗಳೂರು ಕೋಳಿ ಅಂದ್ರೆ ಸಿಗ್ತಾವ ನಮಗೆ? ಅಯ್ಯೋ, ಅವು ಗಿರಾಜ್ ಕೋಳಿ, ಅವು ಕ್ರಾಸ್ ಬ್ರೀಡ್. ಇಂಥ ಒರಿಜಿನಲ್ ಸಿಗಲ್ಲ. ಇದು ಒರಿಜಿನಲ್. ಇದು ಅಲ್ಲಿ ಕಲರ್ ಇರ್ತೈತೆ ಸೇಮ್, ಬಟ್ ಅದ್ರೊಳಗೆ ಟೇಸ್ಟ್ ಇರಲ್ಲ. ಕ್ರಾಸ್ ಬ್ರೀಡ್ ಇರ್ತೈತೆ. ಇದು ಪ್ಯೂರ್ 100% ಚವರಿ. ಅದ್ರಾಗ ತೋಟದಾಗಿರ್ತಾವೆ, ಏನೇನಾದ್ರು ತಿಂದಿರಂಗಿಲ್ಲ, ಬರೀ ಕಾಳು ಕಡಿ ತಿಂದವು. ಮಸ್ತ್ ಅದ. ಮಳೆ ಗೊತ್ತಾಯ್ತು ಹೋಲಿ, ಆ ಗಿಡ ಹಚ್ಚಬಾರ್ದಂತ ಹೇಳಾಗುತ್ತೀನಿ ನಾನು. ಹಂಗ ಅಂತಾರ ಬಿಡಿಯಪ್ಪ. ಇದು ಇರ್ಲಿಕ್ಕಂದ್ರೆ ಗಣಪಾಗ ನಡೆಯಂಗಿಲ್ಲ. ಗಣಪಾಗ ಅದು ಎಲ್ಲ ಒಂದು ಈಗಾಗೈತ. ಇನ್ನೊಂದು ಕಮೆಂಟ್ ಹಾಕ್ತೀರಿ, ಪ್ರೇಮಣ್ಣಾಗ ವ್ಲಾಗ್ ಮಾಡಕ್ಕೆ ಹೇಳ್ರಿ ಅಂತೀರಿ. ಎಲ್ಲ ವ್ಲಾಗು ಹಾಕಾಗುತ್ತೀರಿ. ಆಮೇಲೆ ನಾನು ಒಂದು ವಿಡಿಯೋನು ಮಾಡಿ ಹೇಳೀನಿ ಆಲ್ರೆಡಿ. ಈ ಥರ ಸ್ವಲ್ಪ ಬೇರೆ ಕೆಲಸದಾಗ ಬ್ಯುಸಿ ಅದಾರ, ಮಾಡೋಕ್ಕಾಗಿಲ್ಲ ಅಂತಲೂ ಅಂದೀನಿ. ಸೊ ಅದನ್ನು ಕೇಳೋದಕ್ಕೆ ನಾನು ಕ್ಲಾರಿಟಿ ಕೊಡಬೇಕಾಗುತ್ತೆ ಇನ್ನೂ ಸ್ವಲ್ಪ ದಿನ. ಸದ್ಯಕ್ಕಂತರೂ ಅವರು ಮಾಡಲ್ಲ ಅಂತ ಅನ್ಸುತ್ತೆ. ಓಕೆ, ನಾನು ಹೇಳಾಗುತ್ತೀನಿ ಮಾಡಿ ಅಂತೇಳಿ. ಬಟ್ ಬ್ಯುಸಿ ಇರೋದ್ರಿಂದ ಮಾಡೋಕ್ಕೆ ಆಗೋಗುತ್ತಿಲ್ಲ. ಓಕೆ, ಆದಷ್ಟು ಬೇಗ ಮಾಡ್ತಾರೆ. ಬಟ್ ಅದೇ ಕಮೆಂಟ್ ಪದೇ ಬೇಡ ಅನ್ಕೋತೀನಿ. ಓಕೆ, ಬೇರೆ ಏನಾರ ಇದ್ರೆ ಹೇಳ್ರಿ, ಕೇಳೋಣ.
ಇವತ್ತು ಮಳೆ ಬಂದೈತಿ ಸಣ್ಣಗೆ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಜಳಕ ಬಿಸಿನೀರಲ್ಲೇ ಮಾಡಾಕತ್ತೀನಿ. ಏನು ಸ್ಪೆಷಲ್ ಮಾಡ್ಯಾಳ ನಮ್ಮ ಬಿಸಿನೀರಾಗ ಇವತ್ತು ನೀರು ತಣ್ಣೀರು ಮಾಡ್ತಿದ್ದೆ. ಬೇಳೆ ತಪ್ಪಲ ಕುದಿಸಿ ಅಲ್ಲ ಬೇಳೆ ತಪ್ಪಲ, ಯಾಕಂದ್ರೆ ಬೇಳೆ ತಪ್ಪಲ ಹಾಕ್ಕೊಂಡು ಜಳಕ ಮಾಡಿದ್ರೆ ಚಲೋ ಒಳ್ಳೇದು ಸ್ಕಿನ್ನಿಗೆ ಅಂತ ಹಾಕಿ ನಮ್ಮ ಮಾಡ್ಕೊಳ್ಬೇಕು. ಇವತ್ತು ಗುರುವಾರ ನಮ್ಮೂರ ಶಾಂತಿ. ನಮ್ಮೂರು ಶಾಂತಿ ಅಂದ್ರೆ ಶಾಂತಿ ಮಾಡಕ್ಕೆ ಹೋಗ್ಬೇಕಂದ್ರೆ ರೆಗ್ಯುಲರಾಗಿ ಹೋಗಲ್ಲ, ಯಾವಾಗಾರ ಏನಾರ ಬೇಕಾದ್ರೆ ಹೋಗ್ಬೇಕು. ಯಾಕಂದ್ರೆ ನಾವು ಬೆಂಗ್ಳೂರ್ಗೆ ಆದಷ್ಟು ಬೇಗ ಹೊಂಟೀವಿ. ಖಾರ ಬೇಕು, ಮಸಾಲೆ ಖಾರ ಕುಟ್ಟಿಸ್ಕೊಂಡು ಹೋಗ್ಬೇಕು. ಇಲ್ಲಿಂದ ಖಾರ ಕುಟ್ಟಿಸ್ಕೊಂಡು ಹೋಗ್ಬೇಕು ಅಂದ್ರೆ ಮೆಣ್ಸಿಕಾಯಿ ತೊಗೊಂಬರ್ಬೇಕು. ಶಾಂತಿ ನಮ್ದು ಇಲ್ಲೇ ಆಗುತ್ತಲ್ಲ, ದಿನ ಹೋಗಿ ಫ್ರೆಶ್ ತರಕಾರಿ ತರ್ತಿರ್ತೀವಿ. ಶಾಂತಿಗೆ ಸ್ವಲ್ಪ ದೂರ ಹಳ್ಳ್ಯಾನವ್ರು ಅವರೆಲ್ಲ ಬರ್ಬೇಕಂದ್ರೆ ಒಂದು ವಾರ ಶಾಂತಿ ಈ ಥರ ಮಾಡ್ತಿರ್ತಾರೆ ನಮ್ಮ ಕಡೆ. ಓಕೆ, ನಾವಿಬ್ಬರು ಸೇರಿ ಶಾಂತಿ ಮಾಡಕ್ಕೆ ಹೊಂಟೀವಿ. ಶಾಂತಿ ಮಾಡಿಕೊಂಡು ಹೆಂಗಿರುತ್ತೆ ನಮ್ಮ ಶಾಂತಿ. ಮತ್ತು ATM ಕಾರ್ಡ್ ತೊಗೊಂಡೆ, ಯಾಕಂದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ಫೋನ್ಪೇ ಇರೋಂಗಿಲ್ಲ ನಮ್ಮ ಊರಾಗ, ಕಮ್ಮಿ ಕ್ಯಾಶ್ ಜಾಸ್ತಿ ಲೆವದಿವಿ ಆಗುತ್ತೆ. ಸ್ವಲ್ಪ ಎಷ್ಟು ತೆಗಿಮೇವ? ಎಷ್ಟು ಬೇಕಾಗುತ್ತೆ? ಇಷ್ಟ ಬಂದಟ್ಟಲ್ಲ, ಮೆಣಸಿನ್ಕಾಯಿ ಎಷ್ಟು ಬೇಕಾಗ್ತಾವ? ಒಂದೇ 2,000. ನನ್ನ ಮತ್ತೆ ಕಿತ್ತವಲ್ಲ ಅದ ಬಿಡು ಮತ್ತೆ ಹಂಗೆ ಪಾಡ್ಬೇ, ನಾವು ದೊಡ್ಡವರಾಗಿ ಹೇಳಿದ್ವಿ. ದೊಡ್ಡರಾಗಿ ಬಿಡು. ಸಣ್ಣವರಿದ್ದಾಗ ಕೊಡ್ತಿದ್ವಿ. 3,000 ತೆಗೆದು ನೋಡಿ ಶಾಂತಿ ಎಲ್ಲ ಸೇರಿ. ಇದ್ರು ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡ್ಬೇಕು. ಬ್ಯಾಡಿಗೆ ಯಾವತ್ತದ್ರೊಳಗೆ ಅಲ್ಲಿ 403 ಬ್ಯಾಡಿಗೆ. ಸರಿ ಈಗ ರೇಟ್ ಕೇಳ್ದಂಗೆ ಮತ್ತೊಂದು ಅಂಗಡಿಗೆ ಹೋಗ್ಬೇಕಿದೆ ಕೇಳಕ್ಕೆ. 4 kg ತೊಗೋಬೇಕಾಗೈತಿ. ಅಂದ್ರೆ ಮನೆಗೆ 2 kg, ನಮಗೆ ಹೋಗಕ್ಕೆ 2 kg, ಮನೆಗೆ 2 kg. ಚಲೋ ಹೌದ್ರಿ. 4 ಕಿಲೋ ತೊಗೋಬೇಕು. ನೀನು 4 ಕಿಲೋ ತೋ ಸುಮ್ಮ, ಅದಕ್ಕೆ ಅನ್ಸ್ತೇನು ರೇಟ್ ಮತ್ತು ಹಂಗೆ ಹೆಚ್ಚಾಗುವವು ತೋ. ಮಳೆಗಾಲ ಚಲೋ ಅಲ್ರಿ, ಮಳೆಗಾಲ ಚಲೋ ಆಗುತ್ತೆ. ತೋ 4 kg ತೋ, ಮನೆಗೆ 2 kg, ನಮ್ಗೆ 2 kg. 300 ರೂಪಾಯಿ, 320 ರೂಪಾಯಿ. ಗ್ಯಾರಂಟಿ ಅಲ್ಲ ಇವು 300 ಅದಲ್ರಿ, 320 ರೂಪಾಯಿ ಡಿಫ್ರೆನ್ಸ್. ಇವು 200 ಅಂತ ಅಲ್ಲಿ ತೋಬೇ. ಅವನೇ ತೋತಿ ಚಲೋ ತೋ. ಮತ್ತು ಯಾಕೆ ಅವನ್ನ 300 ಮಾಡಿ ಅವನ್ನ ಮುಗಿಸ್ಕೇಸಿ ಇದು ಮಾಡಿ ಇವನ್ನ ತೋ 4 kg. ಅಲ್ಲಿ 280 ಅಲ್ಲಿಲ್ಲ ರೊಕ್ಕ ಕೊಟ್ಟಂಗೆ ಇದು ಸಿಗ್ತೈತಿ. ಸ್ವಲ್ಪ ರೇಟ್ ಇಷ್ಟ ಆಗೈತೆ ಅಂತ ನಾನು 4 kg ಇದ್ದಂತ ತೋದೆ. ಮತ್ತು ಮಿಕ್ಸ್ ತಗೋತೀನಿ. ಹೆಂಗೆ ಮಿಕ್ಸ್? ಇದೊಂದು ಕಿಲೋ ತಗೋತೀನಿ. 1 ಕಿಲೋ ಎಲ್ಲ ಚಲೋ ತಗೋ. 1 ಕಿಲೋ ಬ್ಯಾಡಿಗೆ ತಗೋ, ಇದು 1 ಕಿಲೋ ತಗೋ. ಬ್ಯಾಡಿಗೆ ಅಂದ್ರೆ 400 ಬ್ಯಾಡಿಗೆ. ಅಲ್ಲಿ 400 ಅಂದ್ರೆ ನೀವು 400 ಅಂತೀರಿ. ಏನ್ರಿ ಅದು ರೇಟ್? ಹೈ ಕ್ವಾಲಿಟಿ ಮ್ಯಾಗ ಇರ್ತಾರೆ ಬ್ಯಾಡಿಗೆ. 420 ಅಲ್ಲ ಬ್ಯಾಡಿಗೆ ಮೆಣಸಿಕಾಯಿ ಬ್ಯಾಡಿಗೆ 400 ಇಟ್ರಿ, ಅದು 300 ಇಟ್ರಿ. ಹಾಂ ಅಲ್ಲಿ 400 ಅಂದ್ರಲ್ಲ, 400 ಅಂದ್ರ ಅಲ್ಲಿ ಅವ್ರು 400 ಹಂಗೆ ಕೊಡ್ತಾರೆ. ತೋ 4 ಕೊಡ್ರಿ. ಹ್ಞೂ, ಒಂದು ಅಂಗಡಿ ಹಂಗೆ ಚೇಂಜ್ ಮಾಡೋದು. ಆರಾಮ ನೋಡ್ರಿ, ಆರಾಮ್ರಿ. ಹೆಂಗ್ರಿ ಅವ್ರಿ? 250 ಬ್ಯಾಡಿಗೆ ಹೆಂಗ್ರಿ? 420 ಹಾಂ, एकदम डिलक्स रे. पटली
ನೋಡಿ ನೋಡಿ ಹಿಡ್ದು ಹೇಳ್ರಿ ಮತ್ತೆ ಇಲ್ಲೇ ಹೋಯ್ತೇವೆ ಹೇಳ್ರಿ ನಾವು ಮೆಣಸಿನ್ಕಾಯಿ ಹೋಯ್ತು ನೋಡ್ರಿ 300 ರೂಪಾಯಿ ಕಾಶ್ಮೀರಿ ಇದು ಬೇಕಾದ್ರೆ ಚರಕ್ 250 ಒಳಗೆ ಕಾಶ್ಮೀರ ಎಕ್ದಮ್ ರಾತಡ ಚರಕ್ ಮಿರ್ಚಿ ಚರಕ್ ಫುಲ್ ಕಾರ್ ಇರ್ತೇನ್ರಿ ಅದು ಕಾರ್ ಫುಲ್ ಕಾರ್ ಆತ್ ಮಿರ್ಚಿ ಇದೆ ಚೊಲ್ಲೆ ಕತ್ತ ಚೊಲ್ಲ ಆತ್ ಮಿರ್ಚಿ ನೀವು ಹೆಂಗಂದ್ರೆ ಅದು ಇದು ಎಷ್ಟು ಇದು 1 ಕಿಲೋ ಮತ್ತು ಅದು 1 ಕಿಲೋ ಕಿಲೋ ಹತ್ತು ಬಿಡ್ರಿ ಯಾವ್ದ್ರಕ್ಕ ಅದು ಫುಲ್ಲು ಖಾರ ಐತಂದ್ರಲ್ಲ ಹಾಂ ಹಾಂ ಅದು 1 ಕಿಲೋ ಬ್ಯಾಡಗಿ ಅದು 1 ಕಿಲೋ ಬ್ಯಾಡಿಗೆ ಹೆಂಗ್ರಿ ಬೆಳಿಗ್ಗೆ 4 ರೂಪಾಯಿ ರೇಖ ಇನ್ನು ಚಲೋ ನೋಡಿ ನಮ್ಗೆ ನೋಡಿ ಮತ್ತೆ ತುಟಿ ಹಾಕ್ಬೇಡ್ರಿ ಎಣ್ಣೆ ಎಲ್ಲ ಮಲ್ಲಾಗ ಬರ್ರಿ ಇವು ಏನ್ರಿ ಫೋನ್ ಹಿಡ್ದನ ಎರಡು ಸೇಮ್ ಏನ್ರಿ ಬ್ಯಾಡಗಿವು ಹಾಂ ಎರಡು ಬೇಕು ಬರ್ರಿ ನಾಲ್ಕು ಫೋನ್ ಹಿಡ್ದು ಕರೆ ಹಾಕ್ತೀನಿ ಎಷ್ಟು 400 ರೀ ಅವು ಹಾಂ 2 ಕಿಲೋ ಇವನ್ನೇ ತೊಗೊಂಡ್ಬಿಡ್ತೇನೆ ನೋಡಿ ಟೋಟಲ್ 4 ಕಿಲೋ ಬೇಕಿಲ್ಲ ನಮಗೆ 3 ಕಿಲೋ ತಗಡಾಗ 3 ಕಿಲೋ ಸಾಕಾ ಬೆಳಿಗ್ಗೆ ಮಾಡಿ ನಡೀತಾರೆ ಮೀ ಎಲ್ಲ ಮಿಕ್ಸ್ ಎಂಬತ್ತಿದ್ದು ಪಟ್ಲಿ ಇನ್ನ ಈ ಸೀಸನ್ ಇಲ್ಲ ಅಂತ ಹೇಳಿ ಕಮ್ಮಿ ಆಗ್ತದೆ ಬೈ ಎಷ್ಟು ಸಾಕೆ ಇನ್ನೊಂದು 2 ಕಿಲೋ ಕೊಡಿ ಸಾಕಣ್ಣ ಸಾಕು ಸಾಕು ತುಟಿ ಸಸ್ತಾ ಇದೆ ಮತ್ತೆ ಹೋಗ್ತಿದ್ದೇವೆ ಈ ಕಾಯಿಪಲ್ಲೆ ಇದು ಮಾಡೋದು ಇಲ್ಲ ಅಣ್ಣ ಬಿಟ್ಟೇವಿ ನೆಕ್ಸ್ಟ್ ಈಗ ಮಸಾಲೆ ತೊಗೋಬೇಕು ಹಾಂ ಕೊಡು ಎಲ್ಲಿ ತೊಗೋತಾರೆ ಅಂತೇಳಿ ಅದನ್ನು ನೋಡಿ ಇಲ್ಲಿ ತೊಗೋತೇನು ಬೇ ಹೇಳ್ದು ಪಟ ಪಟ ತಗೋ 40 ರೂಪಾಯಿ ಹೌದಾ ಇಲ್ರಿ ಇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ 40 ರೂಪಾಯಿ ಪ್ಯಾಕೆಟ್ ಭಾಳ ಯೋಚನೆ ಮಾಡೋದು ಪಾಕಿಲ ಕೊಡ್ಬೇಕು ಹೆಂಗೆ ಮಾಡಿ ಅಂತ ಹಚ್ಬಿಡಿ ಈಗ ಇದು ತೊಗೋಬೇಕು ಒಣ ಮೀನು ಒಣ ಮೀನು ಹಾಂ ಚಿಲ್ಲರ್ದ ಅಂದೆ ಒಂದು 5 ರೂಪಾಯಿ ಚಿಲ್ಲರ್ದ ಕೊಡ್ತೀನಿ 5 ಕಿಲೋ ತೊಗೊಂಡ್ರೆ ಮತ್ತೆ ಇರಲಿಲ್ಲ ಇದು 5 ಕಿಲೋ ಕೊಡ್ತೀನಿ ಇವು ಚಲೋ ನಾವು ಚಲೋ ಇರ್ತಾರ ಇವರೇ ಇವು ನಾರ್ಮಲ್ ಮೀನಿಗಿನ ಇವೇ ಮೀನು ಭಾಳ ಖುಷಿ ಆಗ್ತದೆ ಒಣ ಮೀನು ಹಾಂ ಮತ್ತು ದೊಡ್ಡ ಮೀನು ಬಾಂಗಡೆ ಬಾಂಗಡೆ ಇಲ್ರಿ ಬಿಡು ಸಾಕು ಬಿಡು ಇಡ್ಬೇಕು ಇಷ್ಟು ಸುಮ್ಮನೆ ಯಾಕೆ ಹಿಡ್ಕೊಂಡು ಅಂತ ಹೇಳೋದು ತಡಿ ಚಿಲ್ಲರಿಸ್ಬೇಕು ಅಲ್ಲಿ ಖಾರಕ್ಕೆ ಬೇಕಾಗಿರೋದು ಫಸ್ಟ್ ಬೆಳ್ಳುಳ್ಳಿ ಆರಿಸಿ ಎಷ್ಟು ಬೇಕು ಬೆಳ್ಳುಳ್ಳಿ 1 ಕಿಲೋ ತಗೋತೀನಿ 1 ಕಿಲೋ ನೀವು ಯಾವ್ದ್ರಿ ಬಿಟ್ಟು ಅಲ್ಲೇ ಒಂದು ಎಲ್ಲ ಮಸಾಲೆ ಅದು ಹಾಕ್ಬೇಡ್ರಿ ಮಸಾಲೆ ಅಲ್ಲ ಮಸಾಲೆ ಮಸಾಲೆ ಅಲ್ಲ ಗಾಡಿ ಅಲ್ಲ ಹಾಕೊಟ್ಟೆ ಕೊಡ್ತೀನಿ ಹಾಕ್ಲಾರ ಇದು ಕೊಡ್ಬೇಡ್ರಿ ಈಗ ಇದು ಕೊಡ್ಬೇಡ್ರಿ ಪ್ರೇಮ ಇಲ್ಲ ನಾನು ಪ್ರೇಮು ಇಲ್ಲೇ ಅದನ್ರಿ ಮುದ್ದೊಳದಾಗ ಇದೊಂದು ಹಾಕ್ಬೇಡಪ್ಪ ಹಾಕ್ಬೇಕಿಲ್ರಿ ಮೀನು ಹಾಕ್ತಾರ ಬೇಡಪ್ಪ ಅದು ವಾಸನೆನೇ ಬೇರೆ ಅದು ಬೇಡಣ್ಣ ಬೇಡಪ್ಪ ಶಾಲೆಗೆ ಏಲಕ್ಕಿ ಕೊಡು 4 ಕಿಲೋ ಸಾಲಾಗಿಲ್ಲ ಇನ್ನೊಂದು ಸ್ವಲ್ಪ ಹಾಕಿ ಮನ್ಯಾಗ ಧನಿಯಾ ಅರ್ಧ ಕೆಜಿ ಕೊಬ್ಬರಿ ಕೊಬ್ಬರಿ ಐತ್ರಿ ಮನ್ಯಾಗ ಕೊಬ್ಬರಿ ಈಗ ರೀ ಇದೊಂದು 10 ರೂಪಾಯಿ ಕೊಡು. 10 ರೂಪಾಯಿ ಅಲ್ಲಿ ಓಕೆ ಮನೆ ಮಗ್ಳು ಹಾಕೈತೆ ಒಂದು ಬಿತ್ತಕ್ಕೆ ಈಗ ಒಂದು ಅರ್ಧ ಪಗ್ಲು ಕೊಡ್ತೀನಿ ನಾಟಲ್ಲಿ 10 ರೂಪಾಯಿ ಸಾಕಪ್ಪ ಮಸಾಲೆ ತೊಗೊಂಡು ಎಲ್ಲ ಇನ್ನೊಂದು ರೌಂಡ್ ಎಲ್ಲ ಸೇರಿ 250 ಗ್ರಾಮ್ ಮತ್ತು 250 ಗ್ರಾಮ್ 150 ಗ್ರಾಮ್ ತಡಿ ಬೈ ಎಷ್ಟು ಬೇಕ್ರಿ ಆರಾಮದಿಲ್ಲ ಆರಾಮ್ರಿ ಇದೊಂದು ಹಾಕ್ಬೇಡ್ರಿ 3
ಇಲ್ಲ ಹೇಳ್ರಿ ಮುಗಿತು ನಮ್ಗೆ ಈ ಮೂರು ಹಾಕ್ಬೇಡ್ರಿ ಮೀನು ಹಾಕ್ತಾರೆ ಸ್ವಲ್ಪ ಸ್ವಲ್ಪ ಹಾಕೈತಿ ನೋಡಿ ಮಾಡಿ ಇದು ಪ್ಯೂರ್ ನಾಟಿ ಜವಾರಿ ಕೊತ್ತಂಬರಿ ಎಷ್ಟು ಬೇಕಾಗ್ತದೆ ಭಾಳ ಬೇಕಿವು 30 ರೂಪಾಯಿ ಇಷ್ಟೇನು ಕೊತ್ತಂಬರಿ ಎಷ್ಟು ಇವು ಹೆಂಗೆ ಅಂದ್ರೆ 50 60 ಆಯ್ತು ಆಲ್ಮೋಸ್ಟ್ ನಮ್ಮ ಶಾಂತಿ ಮುಗೀತು ಏನು ಶಾಂತಿ ಇದು ಟೋಟಲ್ 3 kg ಐತಲ್ಲ ಈ ಮಸಾಲೆ ಗಿಸಾಲೆ ಎಲ್ಲ ಸೇರಿ 4 kg ಆಗುತ್ತಿಲ್ವ ಖಾರ 4 kg ಮೇಲೆ ಬರ್ತದೆ ನಮ್ಮದು ಎಷ್ಟು ಒಂದು kg ಬೆಳ್ಳುಳ್ಳಿ ಆ್ಯಡ್ ಆಗುತ್ತೆ 1 kg ಉಪ್ಪು ಆ್ಯಡ್ ಆಗುತ್ತೆ ಭಾಳ ಆಗ್ತದೆ 5 kg ಸನೆ ಆಗುತ್ತೆ ಕಮ್ ಟು ಮೈ ಮಮ್ಮಿ ತೋಟದಲ್ಲಿ ಇದು ಏನು ತಂದಾರ ಹವೇಜ್ ಬೀಜ ತಂದಾರಲ್ಲ ಇದು ಕೊತ್ತಂಬರಿ ಹಾಕಾಕ ಸ್ವಲ್ಪ ಹೊಸಮು ಒಂದು ಬದ್ನಿಕಾಯಿ ದೊಡ್ಡದಾಗೈತಿ ಆ ಬದ್ನಿಕಾಯಿ ಮ್ಯಾಗ ತೊಗೊತ ಹತ್ತಿನೂ ಹಾಕ್ಯಾರಿ ಸ್ವಲ್ಪ ದಿನದಾಗ ಹಳ್ಳಿನೂ ಬರ್ತೈತಿ ದೇವ್ರಿಗೆ ದೀಪ ಹಚ್ಚೋಕೆ ಇಲ್ಲಿಂದನ ನೋಡ್ರಿ ಬದ್ನಿಕಾಯಿ ಇದನ್ನು ಬೀಜಕ್ಕೆ ಬಿಟ್ಟ ನಮ್ಮ ಸೈಜ್ ಇದು ಬೀಜಕ್ಕೆ ಬಿಟ್ಟಿನಿ ಇನ್ನೊಂದು ಸ್ವಲ್ಪ ದಿನದಾಗ ಹಣ್ಣು ಹಾಕೈತಿ ಹಣ್ಣು ಹಾಕಂದ್ರೆ ಮತ್ತೆ ಮತ್ತಿಷ್ಟು ಬದ್ನಿಕಾಯಿ ಗಿಡ ಹಾಕ್ಬೇಕು ನೋಡಿ ನಾವು ಪುಂಡಿ ಪಲ್ಲೆ ಹರಿದು ಎಲ್ಲರಿಗೆ ನೆರೆ ಹೊರಿ ಎಲ್ಲರಿಗೂ ಕೂಡ ಸ್ವಲ್ಪ ದಾನ ಶೂರ ಕರಣಿ ಕಹಿಣಿ ಎಲ್ಲ ಪಾಪ ಹೆಣ್ಮಗಳು ಕೊಟ್ಲಾರ ಹಾಂ ಹಾಂ ಇವೇನು ಬೇ ಮೆಕ್ಕಿತೇನೆ ಏನು ಮೆಕ್ಕೆಜೋಳ ಇವು ಸೌತಿಕಾಯಿ ಸೌತಿಕಾಯಿ ಮ್ಯಾಗ ಇದು ಉಗ್ಗಿನಿ ಏನು ಉಗ್ಗಿ ಬೂದಿ ಉಳಿಸಮ್ಮ ಇದು ಮತ್ತು ಎರಡನೇ ಪೋರ್ಷನ್ ಸೆಕೆಂಡ್ ಸೆಕ್ಷನ್ ಏನಾಗ್ಯ ಈ ಸಣ್ಣ ಆಗುತ್ತೆ ಈ ಮಿಡಿ ಸೌತಿಕಾಯಿ ಇದು ಬಳ್ಳಿ ಫಸ್ಟ್ ಹಿಂಗೆ ಇದ್ರ ಮೇಲೆ ಇತ್ತು ಇದ್ರ ಮೇಲೆ ಇರಿಸಿದ್ರು ಬಾತ್ರೂಮ್ ಒಳಗೆ ಎಲ್ಲ ಕೊರಿ ಹುಳ ಬಂದು ಬಾತ್ರೂಮ್ ಒಳಗೆ ಬರತ್ತೆ ಮತ್ತೆ ಈ ಕಡೆ ಹಿಂಗೆ ಹೋಗೋದೈತಿ ನಾವು ಹೋಗ್ಬೇಕಂದ್ರೆ ಹಿಂಗೆ ಬಾಯಿಗೆ ಹೋಗ್ಬೇಕು ಇದು ಯಾವಾಗ ಕುಡ್ಸೋದಿನ ನಾಳೆ ನಾಡು ಕುಡಿಸ್ಬೇಕು ನಾಳೆ ನಾಡ್ದ ಅಲ್ಲಿ ತನ ಮತ್ತು ಕೊತ್ತಂಬರಿ ಉಳಿಬೇಕು ಒಣಗಿದ್ರೆ ನಡೀತೈತೆ ಒಣಗಿದ್ರೆ ನಡೀತೈತೆ ಅದೇನಿಲ್ಲ ಫ್ರಿಜ್ನಾಗ ಇಟ್ಬಿಡು ಇಡ್ತೀನಿ ಮತ್ತೆ ಕಮ್ಮಿ ಬಿದ್ರೆ ನಾನು ಸೂಡು ಅವು ಇಟ್ಟಿಟ್ಟು 2 ಸೂಡು ಇದ್ವಲ್ಲ ಇದ್ರಾಗ 2 ಮಾಡಾಳ ಹಾಕಿ ಅದು 30 ರೂಪಾಯಿ ಒಂದು ಹೇಳಕತ್ರ ಹಾಕಿ ನಾನು ಮುಂದದೇ ಆಟ ತೋರಿಸ್ತಾರ ಅವ್ರು ನಾನೇ ಒಂದೊಂದು ಕಾಲದಾಗ ನೀನೇ ಮಾರಿ ಅಂತ ನಾನೇ ಮಾರಿನಿ ಅವ್ರಿಗೆ ನಾನೇ ಕೊಟ್ಟಿನಿ ನೀನೇ ಡಿಸ್ಟ್ರಿಬ್ಯೂಟರ್ ಇದ್ದೇನೆ ಅವಾಗ ಡ್ರೈ ಫಿಶ್ ಒಣ ಮೀನಿಂದ ರೆಸಿಪಿ ತೋರಿಸ್ರಿ ಅಂತಂದಿದ್ರಿ ಭಾರಿ ಈಸಿ ಐತಿ ಅದ್ರ ತೋರ್ಸಾಗತ್ತಿ ನಮ್ಮ ತಂದುಗಳಿನ ಮಾಡಕ್ಕೆ ಚಲೋ ಮಾಡ್ಯಾಳ 1 kg ತಂದಿದ್ದು ಚಲೋ ಆಯ್ತು ಸ್ವಲ್ಪ ತಂದ್ರೆ ಅದು ನನಗೆ ಸಫಿಷಿಯೆಂಟ್ ಅನ್ಸಲ್ಲ ತಿನ್ನಂಗೆ ಅನ್ಸಲ್ಲ ಸ್ಮೆಲ್ ಬರ್ತೈತಿ ಅವ ತಿನ್ನಲ್ಲ ನಾವು ಅಪ್ಪರ್ ತಿನ್ನಂಗಿಲ್ಲ ಆರೋಗ ಸ್ವಲ್ಪ ಹಿಂಗೆ ಕೊಟ್ಟಂಗೆ ಮಾಡಿದೆ ಅವನು ಹಿಂಗೆ ಮಾಡಿದ ಮಾರಿ ಸೊ ಇದು ನನಗೆ ನಮ್ಮ ಹೋಗಷ್ಟೇ ಇಷ್ಟ ಆಗುತ್ತೆ ಒಂದಿಷ್ಟು ಲಿಮಿಟೆಡ್ ಜನಕ್ಕೆ ಅಷ್ಟೇ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗಲ್ಲ ಒಣ ಮೀನ ಒಬ್ಬೊಬ್ಬರು ಅಸಹ್ಯ ಪಟ್ಕೋತಾರೆ ಬಟ್ ಒಳ್ಳೇದು ಇದು ಚಂದ ಹುರಿಬೇಕು ಹುರಿದೊಳಗೆ ಮೇನ್ ಚಂದ ಹುರಿದಿ ಸ್ವಲ್ಪ ನೆನ ಇಡ್ಬೇಕು ಇದಕ್ಕೆ ಎಲ್ಲ ಹೊಲಸ್ ಕಿತ್ಕೊಂಡ್ಬರುತ್ತ ಹೊಲಸ್ ಕಿತ್ಕೊಂಬರನ ಉಳ್ಳಾಗಡ್ಡಿ ಟಮಾಟೆನು ಕೊತ್ತಂಬರಿ ಅದ್ರಕಿನ ಏನ್ ಗೊತ್ತೇನೆ ಹಿಂಗ್ ಹುರಿತಿರ್ತಾರಲ್ಲ ಈಗ ತಿನ್ನಂಗ ಅನ್ಸ್ಬಿಡ್ತೈತಿ ಏನ್ ಮಾಡ್ತಾರ ಇದನ್ನ ಚಂದಾಗಿ ಹುರಿತಾರ ಹುರಿದ ಕೇಸಿಂದ ಉಪ್ಪು ಇದು ಬರೀ ಖಾರ ಹಿಂಗ್ ಉದುರ್ಸ್ಕೊಂಡ್ ತಿಂದ್ಬಿಡ್ತಾರ ಹಂಗೆ ಸುಮ್ ಸ್ನಾಕ್ಸ್ ಕುರ್ಕುರೆ ತಿನ್ನಕ್ ತಿಂದ್ಬಿಡ್ತಾರ ಭಾರಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಇದ್ರದ್ದು ಸ್ಮೆಲ್ಲು ಕಮೆಂಟ್ ಮಾಡ್ರಿ ಸ್ಮೋಕಿ ಫ್ಲೇವರ್ ಸ್ಮೋಕ್ ಹೆಂಗೆ ಬರುತ್ತೆ ಜೀ ಬಾ ಚಂದ ಸುಡ್ಬೇಕಲ್ಲ ಚಂದ ಸುಡ್ಬೇಕು ಎಲ್ಲೆಲ್ಲಿ ಇದು ಆಗುತ್ತಲ್ಲ ಲವಂಗ ಮೆಣಸ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಟಮಾಟಿ ಹಸಿ ಕರಿಬೇವು ಇಷ್ಟು ಹೊಲಸು ಬರ್ತಿದ್ರಾಗ ಭಾಳ ಹೊಲಸು ಬರ್ತಾವ ಮತ್ತೊಂದ್ಸಲ ತೊಳಿಬೇಕಂದ್ರೆ 2-3 ಸಲ ವಾಶ್ ಮಾಡ್ಬೇಕು ಇದನ್ನು ಕ್ಲಿಯರ್ ಆಯ್ತು ನೋಡಿ ಸಲ
ನಾನು ಭಾಳ ಆಗತ್ತಂತ ನಾ ಮಾಡಿದ್ರೆ ಈಟಾಗಿದ್ದು ನನಗೆ ಸಾಲಂಗಿಲ್ಲ. ಅದು ನಾನು ಒಬ್ಬನ ಸಂಬಂಧ ಮಾಡ್ಕೊಳಕತ್ತಿದ್ದೀವಿ. ನಮ್ಮ ಅವನು ತಿನ್ನೋಂತೀಗ ತಿಂತಾಳಂದ್ರೆ ತಿಂತಾಳ ಜರ ತಿಂತೀರಪ್ಪ ತಿಂತಾಳ. ಆದ್ರೆ ನಾನು ಬೆಸ್ಟ್ ಹೊಡಿತೀನಿ. ನಾನು ಇದ್ದಿದ್ದು ಹೇಳ ನಮ್ಮ ಅಡುಗೆಗೆ ಬಳಸ್ತಾ ಇದ್ದೀವಿ ಸನ್ ಪ್ಯೂರ್ ಒಟ್ಟು ಅದು ಗೊತ್ತಿಲ್ಲ. ಒಟ್ಟು ಸನ್ ಪ್ಯೂರ್ ಇರ್ಬೋದು. ಆಯಿಲ್ ಫ್ರೀ ಪ್ರಮೋಷನ್ ಆಯ್ತು. ಹಿಂಗಾಗಿತ್ತು ನಾವು ಮ್ಯಾಗಿ ಮಸಾಲ. ಏಯ್ ನಂದಿ ಬರೇ ಕಾರ್ ಕಾಲಾಗ ಬರೋದ ಏನ ತಿಂದಾಗೈತೆ. ಮೀನು ವಾಸನೆಗೆ ಸಿಕ್ಕೈತಿ ಈಗ. ಇನ್ನೊಂದು ಇದಕ್ಕೆ ಉಪ್ಪು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಆದ್ಮೇಲೆ ಸ್ವಲ್ಪ ಹಾಕೊಂಡು ತಿನ್ಬೇಕು. ಹೊರತಾಗಿ ಇದ್ರಾಗ ಉಪ್ಪು ಹಾಕ್ಬಾರ್ದು. ಯಾಕಂದ್ರೆ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಾರ್ದು, ಮತ್ತೆ ಉಪ್ಪು ಚಾರ ಆಗತ್ತದು ಉಪ್ಪು ಹಾಕ್ಬಾರ್ದು. ಪಾಪ ಮತ್ತೆ ಯಾರು ಮಾಡ್ಕೇಸಿ ಮತ್ತೆ ಚೆಲ್ಲುದಾಗತ್ತ ಉಪ್ಪು. ಅಷ್ಟು ನೋಡಿ ಇಷ್ಟೇ ಅಲ್ಲ. ಸರಿ ತಿರುವಾಡಿ ಬಿಡುದು ಸುಕ್ಕ. ಈ ಎಣ್ಣೆಗೆ ಒಂದು ಸ್ವಲ್ಪ ತಿರುವಾಡಿ ಸ್ವಲ್ಪ ಸುಕ್ಕ ಹಂಗೆ ಕುದಿಲ್ಲ. ಮಸ್ತಿಗೆ ಹೆಂಗೆ ಕಾಣುತ್ತೆ ಬೆಂಕಿ. ಎಸ್ ನಡಿ ತಗೊಂಡಿ ರೊಟ್ಟಿನೂ ಬಂದು ರೊಟ್ಟಿ ಜೋಡಿ ಹಚ್ಕೊಂಡು ತಿಂದ್ರೆ ನನಗೀಗ ಬಾಯಾಗ ನೀವು ಬರೋದು. ಉಪ್ಪು ಹಾಕ್ಲಾರ ಚಲೋ ಆತ್ ನೋಡಿ. ಉಪ್ಪು ಇಲ್ಲಿಲ್ಲ. ಉಪ್ಪು ಹಾಕ್ಲಾರ್ದು ಉಪ್ಪು ಅನ್ಸೋದೈತಿ. ಹಾಂ ಓಕೆ, ಗುಡ್ ಮಾರ್ನಿಂಗ್. ನಾವು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡುವ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.